ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 383. ಅಸಹ್ಯ ವಸ್ತುಗಳು, ಹೊಲಸು ಮತ್ತು ನಾಶವು ಹಳೆಯದಾಗಿದ್ದು ಕಳೆದ ಹಲವು ಶತಮಾನಗಳಿಂದ ತಪ್ಪುಗಳು ಎಷ್ಟು ದಟ್ಟವಾಗಿದ್ದವು ಎಂಬುದನ್ನು ಯಾರು ಬೇಕಾದರೂ ನೋಡಬಹುದು. ಸುಧಾರಕರಿಂದಲೂ ಸಹ ಮಾಸ್ಗಳನ್ನು ಅಸಹ್ಯ ವಸ್ತುಗಳೆಂದು ಕಾಣಲಿಲ್ಲ ಎಂಬುದು ಸ್ಪಷ್ಟ. ಇಂಗ್ಲೆಂಡಿನ ಸಭೆ ತನ್ನ ಲೇಖನದಲ್ಲಿ ಕ್ರಿಸ್ತನನ್ನು ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಉಂಟುಮಾಡುವ, ಆತನನ್ನು ಹೊಸದಾಗಿ ಮತ್ತೆ ಬಲಿ ಕೊಡುವ ಪಾದ್ರಿಗಳ ಅಧಿಕಾರವನ್ನು ಅಲ್ಲಗಳೆಯುತ್ತಾರಾದರೂ ಅವರಿಗೆ ಈ ಪಾಪಮಯ ಆಚರಣೆಯ ಅಗಾಧತೆಯ ಸೂಚನೆ ಕಾಣಬರುವುದಿಲ್ಲ. ಹಾಗೂ ಲೂಥರನು ಪೋಪನ ಅನೇಕ ಪಾಪಗಳ ಮತ್ತು ತಪ್ಪು ಬೋಧನೆಗಳನ್ನು ಖಂಡಿಸಿದನಾದರೂ ಮಾಸ್ನ ಅಸಹ್ಯ ಕಾರ್ಯವು ಹಾಳು ಮಾಡುವ ಅಸಹ್ಯ ವಸ್ತುಗಳೆಂದು ಆತನು ಕಾಣಲಿಲ್ಲ. ವ್ಯತಿರಿಕ್ತವಾಗಿ ಮತ್ತು ಆತನು ವಾಟ್ಸ್ಬರ್ಗ್ ಕ್ಯಾಸಲ್ನಲ್ಲಿ ತಂಗಿದ ನಂತರ ಸಭೆಗೆ ಹಿಂದಿರುಗಿದಾಗ ಮಾಸ್ ಅಲ್ಲದೆ ಪ್ರತಿಮೆಗಳು, ಕ್ಯಾಂಡಲ್ಗಳು, ವೇದದ ಆಜ್ಞೆ ಇಲ್ಲದೆಯೂ ನಿಲ್ಲಿಸಲಾಗಿರುವುದನ್ನು ಕಂಡು ಆತನು ಮಾಸನ್ನು ಮರುಸ್ಥಾಪನೆ ಮಾಡಿದನು. ವಿಷಯದ ದೃಷ್ಟಿಕೋನದಿಂದ ನಮ್ಮ ಕರ್ತನ ವಾಕ್ಯಗಳಲ್ಲಿ ಅತ್ಯಂತ ಮಹತ್ವವಿದೆ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ, ಅಂದರೆ ಇದನ್ನು ಓದುವವನು ತಿಳಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಇಲ್ಲಿ ನಾವು 2 ಸುಗ್ಗಿಗಳ, 2 ಸಂಕಟದ ಸಮಯ ಮತ್ತು 2 ಪಲಾಯನದ ಸಮಾನ ರೂಪತೆಯನ್ನು ಕಾಣಬಹುದು. ಹಾಗೂ ಯೂದಾಯವು ಇಂದಿನ ಕ್ರೈಸ್ತ ವರ್ಗವನ್ನು ಪ್ರತಿನಿಧಿಸುತ್ತದೆ. ಗ್ರೀಕ್ ಪದ ಬೆಟ್ಟಗಳು ಹೆಚ್ಚಿನ ಔಚಿತ್ಯದಿಂದ ಏಕವಚನದಲ್ಲಿ ಹೇಳಿದೆ. ಬೆಟ್ಟಗಳು ಕುರಿತು ಅನೇಕ ಪ್ರಸಂಗಗಳಲ್ಲಿ ತಿಳಿಸಲಾಗಿದೆ. ಖಂಡಿತವಾಗಿ ಯೂದಾಯದಿಂದ ಪಲಾಯನ ಅಕ್ಷರಶಃ ಬೆಟ್ಟಕ್ಕೆ ಅಥವಾ ಬೆಟ್ಟಗಳಿಗೆ ಎಂಬುದು ಬಹಳ ಮಟ್ಟಿಗೆ ಸಾಮಾನ್ಯ ಆವೃತ್ತಿಯಲ್ಲಿ ವಿಶಿಷ್ಟವಾಗಿ ಕಂಡುಬರುತ್ತದೆ. ಯೂದಾಯದಲ್ಲಿರುವವರು ಅಕ್ಷರಶಃ ಬೆಟ್ಟಗಳಿಗೆ ಓಡಿ ಹೋಗಲಿ ಎಂದು ಹೇಳುವುದು ವಿಶಿಷ್ಟವಾಗಿದೆ, ಏಕೆಂದರೆ ವಾಸ್ತವವಾಗಿ ಯೂದಾಯವು ಬೆಟ್ಟಗಳ ಪ್ರದೇಶವಾಗಿತ್ತು ಮತ್ತು ಯೆರೂಸಲೇಮ್ ಬೆಟ್ಟಗಳ ಮೇಲೆ ಉನ್ನತ ಪ್ರದೇಶದಲ್ಲಿದೆ ಎಂದು ವಿವರಿಸಿದೆ. ಆದರೆ ನಮ್ಮ ಕರ್ತನ ಮಾತುಗಳನ್ನು ಪ್ರಸ್ತುತ ಕಾಲಕ್ಕೆ ಮತ್ತು ಕ್ರೈಸ್ತ ವರ್ಗಕ್ಕೆ ಅನ್ವಯಿಸುವುದಾದರೆ, ಯಾರು ಈಗ ಪ್ರಸ್ತುತ ಸತ್ಯದ ಬೆಳಕಿನಲ್ಲಿ ಅವರ ಅಸಹ್ಯ ವಸ್ತುಗಳು ಇರಬಾರದಾಗಿತ್ತು. ಪವಿತ್ರ ಸ್ಥಳದಲ್ಲಿ ನಿಜವಾದ ಬಲಿದಾನದ ಬದಲಿಗೆ ಎಂಬುದನ್ನು ನೋಡುತ್ತಾರೆ ಎಂಬುದು ಒಂದು ಸಾಧಾರಣ ವಿಷಯ. ಅವರು ಶೀಘ್ರದಲ್ಲಿಯೇ ಅಸಹ್ಯ ವಸ್ತುಗಳ ಪ್ರಭಾವದಿಂದ ಮತ್ತು ತಪ್ಪಾಗಿ ನಿರೂಪಿಸಲ್ಪಟ್ಟಿರುವ ಕ್ರೈಸ್ತ ರಾಜ್ಯದಿಂದ, ಅಂದರೆ ಬೆಟ್ಟಗಳು, ನಿಜವಾಗಿರುವ ಬೆಟ್ಟ ಅಥವಾ ರಾಜ್ಯಕ್ಕೆ ಓಡಿ ಹೋಗಬೇಕು. ಈ ಸಮಯದಲ್ಲಿ ಅದನ್ನು ಸ್ಥಾಪಿಸಲು ಕ್ರಿಸ್ತನು ಮಹಿಮೆ ಮತ್ತು ಅಧಿಕಾರದೊಡನೆ ಹಿಂದಿರುಗಿದ್ದಾನೆ. ಆದರೆ ಕ್ರೈಸ್ತ ರಾಜ್ಯವನ್ನು ಬಿಡುವುದು, ಆಕೆಯ ದೇವಾಲಯಗಳನ್ನು ತ್ಯಜಿಸುವುದು, ಅದರ ದೈವಿಕತೆಯ ರೂಪಗಳನ್ನು, ಆಕೆಯ ಸಾಮಾಜಿಕ ಆಕರ್ಷಣೆಗಳನ್ನು, ಆಕೆಯ ಮುಖಸ್ತುತಿ ಮತ್ತು ಘನತೆಗಳು ಮತ್ತು ಆಕೆಯ ಖಂಡನೆಗಳು ಮತ್ತು ಮುಡಿಪುಗಳು ಮತ್ತು ಅನೇಕ ಅಧಿಕಾರದೊಂದಿಗಿನ ಬಹಿಷ್ಕಾರಗಳನ್ನು ಕೆಚ್ಚೆದೆಯಿಂದ ಎದುರಿಸಿ ಕರ್ತನಿಗೆ ಮತ್ತು ಆತನ ನಿಜವಾದ ರಾಜ್ಯಕ್ಕೆ ಓಡಿ ಹೋಗುವುದು. ಲೋಕದ ಬುದ್ಧಿವಂತರು, ಈ ಲೋಕದ ಉತ್ತಮರು ನಿರಾಕರಿಸಿದ ರಾಜ್ಯಕ್ಕೆ ಓಡಿ ಹೋಗುವುದು ನಿಜವಾದ ಪಲಾಯನವೇ ಸರಿ, ನಿಜವಾದ ಪ್ರಯಾಣವೇ ಹೌದು. ಆದರೆ ಕೆಲವು ಸಂತರು ಮಾತ್ರವೇ ಇದನ್ನು ಪ್ರಾರಂಭಿಸಲು ಆಲೋಚಿಸುತ್ತಾರೆ. ಹಾದಿಯ ಗಂಡಾಂತರಗಳನ್ನು ಯಹೂದ್ಯ ಯುಗದ ಸುಗ್ಗಿಯ ಅಂತ್ಯದಲ್ಲಿ ಯೂದಾಯದಿಂದ ಪಲಾಯನಗೈದಾಗ ವಿಶ್ವಾಸಿಗಳು ಅನುಭವಿಸಿದ ಶಾರೀರಿಕ ಹಿಂಸೆಗಳನ್ನು ಅನ್ವಯಿಸಿಕೊಂಡರೆ, ನಮ್ಮ ಕರ್ತನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿರುವುದು ಆತನ ಸತ್ಯದ ರೀತಿಗಿಂತಲೂ ಮಿತಿಮೀರಿದ್ದಾಗಿರುವುದು. ಆದರೆ ಆತನ ವಾಕ್ಯಗಳು ಸ್ಪಷ್ಟವಾಗಿ ಆತ್ಮೀಕ ಪಲಾಯನಕ್ಕೆ ಮತ್ತು ಈ ಸುಗ್ಗಿಯ ಕಾಲದ ಶೋಧನೆಗಳಿಗೆ ಸೂಕ್ತವಾಗಿ ಅನ್ವಯಿಸುವುದಾಗಿದೆ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ, ಓಡಿ ಹೋಗುವಂತೆ ಕೊಟ್ಟಿರುವ ಆಜ್ಞೆ ಮತ್ತು ಶೋಧನೆಯ ವಿವರಣೆಯು ಪ್ರಕಟಣೆ 18:4 ಆಜ್ಞೆಗೆ ಸಂಬಂಧಿಸಿದರೆ ಸರಿಯಾಗಿ ಅರ್ಥವಾಗುವುದು. ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಒಳಗಾಗಬಾರದು.